ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಒಳಗ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವೆಹಿಕಲ್ ಮಾರಾಟಕ್ಕೆ ಇದೆ. ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಒಂದು ಗೂಡ್ಸ್ ವೆಹಿಕಲ್ ದ ಇವತ್ತಿನ ಮಾರಾಟದ ಮಾಹಿತಿಯನ್ನ ಈ ಒಂದು ವಿಡಿಯೋ ಒಳಗ ನೋಡ್ಕೊಂಡು ಬರೋಣ ರೀ. ಅದಕ್ಕೂ ಮುಂಚೆ ಯಾರು ಮೊದಲ ಬಾರಿಗೆ ಈ ಒಂದು ನಮ್ಮ ಚಾನಲ್ ಅನ್ನ ನೋಡತ್ತೀರಿ ಅಂತಂದ್ರೆ ನಮ್ಮ ಚಾನಲ್ ದೊಳಗ ಏನ್ ಎಲ್ಲ ಮಾರಾಟಕ್ಕೆ ಇರ್ತಾವಲ್ಲ ಆ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳನ್ನ ಆಗಾಗ್ಲೇ ನಮ್ಮ ಚಾನಲ್ ದೊಳಗ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವ್ರಿ. ಅದಕ್ಕಾಗಿ ಈ ಕೂಡಲೇ ಸೈಡ್ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಹಾಗೆ ನಿಮ್ಮ ಹತ್ರ ಹಾಗೂ ನಿಮ್ ಫ್ರೆಂಡ್ಸ್ ಗಳ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳು ಮಾರಾಟಕ್ಕೆ ಇದ್ದು ಅಂತಂದ್ರ ಆ ಒಂದು ವೆಹಿಕಲ್ಸ್ ಗಳ ಫೋಟೋಗಳಾಗಿರ್ಬಹುದು, ಮಾಡೆಲ್, ರೇಟ್, ಲೊಕೇಶನ್, ವೆಹಿಕಲ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನಿತರ ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತಾನೋ ಆ ಒಂದು ನಂಬರ್ಗೆ ನೀವು ಏನಾದ್ರೂ ಕಳುಹಿಸಿ ಕೊಟ್ರಿ ಅಂತಂದ್ರ ಅವುಗಳನ್ನ ಈ ನಮ್ಮ ಚಾನಲ್ ಒಳಗ ನಾವು ಅಪ್ಲೋಡ್ ಮಾಡಿ ಕೊಡ್ತೀವಿ. ಇನ್ನು ಇವತ್ತು ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಒಂದು ಗೂಡ್ಸ್ ವೆಹಿಕಲ್ ದ ಇವತ್ತಿನ ಮಾರಾಟದ ಮಾಹಿತಿಯನ್ನ ಓನರ್ ಏನೇನು ಹೇಳಕತ್ತಾರೋ ಅನ್ನುವಂಥದ್ದನ್ನ ನೋಡುವುದಾದ್ರೆ, ಈ ಒಂದು ವೆಹಿಕಲ್ ನೋಡಿದ್ರೆ ಸ್ನೇಹಿತರ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನ ಇದು. ಈ ಒಂದು ವೆಹಿಕಲ್ ದ ಮಾಡೆಲ್ ಬಂದ್ಬಿಟ್ಟು 2014 ಮಾಡೆಲ್ ಅಶೋಕ್ ಲೈಲ್ಯಾಂಡ್ ವೆಹಿಕಲ್ ಇದು. ವೆಹಿಕಲ್ ಮಾತ್ರ ಫುಲ್ ಕಂಡೀಷನ್ ಇದೆ. ಎಂಜಿನ್ ಗಿರ್ಬಾಕ್ಸ್ ಕಂಡೀಷನ್ ಐತಿ. ವೆಹಿಕಲ್ ದ ಎಲ್ಲ ರೀತಿಯ ವರ್ಕಿಂಗ್ ಸಹಿತ ಕಂಡೀಷನ್ ಆಗಿದೆ ಅಂತ ಓನರ್ ಹೇಳಕತ್ತಾರೆ. ಇನ್ನು ವೆಹಿಕಲ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ ಗಳು ಸಹಿತ ಕ್ಲಿಯರ್ ಅದಾವ್ರಿ. ಇನ್ನು ಈ ಒಂದು ಅಶೋಕ್ ಲೈಲ್ಯಾಂಡ್ ಇವತ್ತಿನ ಮಾರಾಟದ ಬೆಲೆ ಎಷ್ಟು ಹೇಳಕತ್ತಾರ ಅಂತಂದ್ರ 3,10,000 3,10,000 ಹೇಳಕತ್ತಾರ. ಫಿಕ್ಸ್ ಅಲ್ಲ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಇನ್ನು ಈ ಒಂದು ಅಶೋಕ್ ಲೈಲ್ಯಾಂಡ್ ಇರ್ತಕ್ಕಂತಹ ಲೊಕೇಶನ್ ಯಾವ್ದಂತಂದ್ರ ರಾಯಚೂರು ಜಿಲ್ಲಾ ಸಿಂಧನೂರು ಲೊಕೇಶನ್ ಗಾದ್ರೆ ವೆಹಿಕಲ್ ಮಾರಾಟಕ್ಕೆ ಐತ್ರಿ. ಯಾರಿಗಾದ್ರೂ ಬೇಕಾಗಿತ್ತಂತಂದ್ರೆ ಟೈಟಲ್ ನಾಗ ಓನರ್ ನಂಬರ್ ಕೊಟ್ಟಿರ್ತಾನೋ ನಂಬರ್ ಕಾಲ್ ಮಾಡ್ರಿ. ವೆಹಿಕಲ್ ಇರುವಂತಹ ಲೊಕೇಶನ್ ಗೆ ಹೋಗಿ ಖರೀದಿ ಮಾಡ್ರಿ. ಖರೀದಿ ಮಾಡುವಾಗ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಇಂತಹ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ಈ ಒಂದು ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.